Woman is a leader, woman is a motivator, and woman is everything because there is a man inside the woman. Happy International Women's Day. Women can able to do lot of things for us, lot of sacrifices. Yes. We say in Kannada, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರು ದೇವತಃ. ಅಂದ್ರೆ ಎಲ್ಲಿ ದೇವತೆಗಳು ಓಡಾಡ್ತಾರೋ, ಎಲ್ಲಿ ಮಹಿಳೆಯರನ್ನು ನಾವು ಗೌರವಿಸ್ತೀವೋ ಅಲ್ಲಿ ದೇವತೆಗಳು ಓಡಾಡ್ತಾರೆ ಅನ್ನುವಂತಹ ಪ್ರಾಚೀನವಾದಂತಹ ಒಂದು ಮಾತಿದೆ. ಅದ್ರ ಪ್ರಕಾರ ಹೇಳೋದಾದ್ರೆ ಹೆಣ್ಣು ಈ ಜಗತ್ತಿನ ಕಣ್ಣು. ಹೆಣ್ಣಿಂದ ಮಾತ್ರ ನಾವು ಈ ಭೂಮಿ ಬರೋದಕ್ಕೆ ಸಾಧ್ಯ. ಮತ್ತು ಒಂದು ಮಗುವಿಗೆ ಜನ್ಮ ಕೊಡುವಂತಹ ಸಾಧ್ಯತೆ ಇರೋದು ಹೆಣ್ಣಿಗೆ ಮಾತ್ರ. ಸೊ ಅಲ್ಲೇ ಗೊತ್ತಾಗುತ್ತೆ ಹೆಣ್ಣು ಬಹಳ ವಿಶೇಷವಾದಂಥವ್ರು ಅಂತ. ಮತ್ತು ಆ ಹೆಣ್ಣಿನ ಅನೇಕ ಸವಾಲುಗಳು ಏನಿದೆ ಈ ಕಾಲಘಟ್ಟದಲ್ಲಿ ಅದನ್ನ ಹೆಣ್ಣು ಬಹಳ ಸಕಾರಾತ್ಮಕವಾಗಿ ನಿಭಾಯಿಸ್ತಾ ಇದ್ದಾರೆ ಅನ್ನೋದೇ ಒಂದು ಬಹಳ ಸಂತೋಷದ ವಿಷಯ. ನೀವು ನೋಡಿದ್ರೆ ಸುಧಾಮೂರ್ತಿ ಅವರು ಇರ್ಬೋದು, ಸಾಲುಮರದ ತಿಮ್ಮಕ್ಕ ಅವರು ಇರ್ಬೋದು, ಅಥವಾ ಕ್ರೀಡೆಯಲ್ಲಿ ಇರ್ಬೋದು ಪಿ ವಿ ಸಿಂಧು ಅವರು ಇರ್ಬೋದು, ಎಲ್ಲ ಒಂದು ವಿಭಾಗದಲ್ಲೂ ಕೂಡ ಹೆಣ್ಮಕ್ಳು ಇವತ್ತಿದ್ದಾರೆ. ಅಷ್ಟೇ ಅಲ್ಲ, ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಇವತ್ತು ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ. ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲೂ ಕೂಡ ಬಹಳ ಗೌರವಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಗೌರವಯುತವಾಗಿ ಅವ್ರು ಕೆಲಸ ಮಾಡೋದಕ್ಕೆ ನಾವು ಎಷ್ಟು ಗೌರವವಾಗಿ ನಡ್ಸ್ಕೊತೀವಿ ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ವುಮೆನ್ಸ್ ಡೇ ಮಹಿಳಾ ದಿನಾಚರಣೆ ಕೇವಲ 8ನೇ ತಾರೀಕಿಗೆ ಮಾತ್ರ ಸೀಮಿತ ಆಗಬಾರ್ದು. ಇದು ನಾವು ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಬದುಕಿನಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಗೌರವ ಕೊಡ್ತೀವಿ, ಯಾವ ರೀತಿ ಅವ್ರನ್ನ ನಡೆಸ್ಕೊತೀವಿ ಮತ್ತು ಎಷ್ಟು ಪ್ರಾಮುಖ್ಯತೆ ಪ್ರಾಧಾನ್ಯತೆ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ. ಅದು ಕೊಟ್ಟಾಗ ಖಂಡಿತ ಅವರು ಕೂಡ ಮತ್ತಷ್ಟು ಎತ್ತರಕ್ಕೆ ಬೆಳೀತಾರೆ. ಕಾರ್ಪೊರೇಟ್ ಅಲ್ಲಿ ಒಂದು ಮಾತಿದೆ, ಅದೇನು ಅಂದ್ರೆ ಗ್ಲಾಸ್ ಸೀಲಿಂಗ್ ಎಫೆಕ್ಟ್. That means sometimes men community will not allow women to grow in the organization. So they are trying to pull her leg. So ಎಷ್ಟೋ ಸಲ ಹೆಣ್ಮಕ್ಳನ್ನ ಬೆಳೆಯೋಕ್ ಬಿಡಲ್ಲ. ಹೆಂಗ್ಸು ತಾನೆ ಅನ್ನುವಂಥ ಒಂದು ದಾಷ್ಟವಾದ ಮಾತಿದೆಯಲ್ಲ, ಅದು ಎಷ್ಟೋ ಜನ ಹೆಣ್ಮಕ್ಳನ್ನ ಕುಗ್ಗಿಸ್ಬಿಡುತ್ತೆ. ನಿಮಗೆ ಗೊತ್ತಿರಲಿ, ಜಗತ್ತಿನ ಅನೇಕ ಕುಟುಂಬಗಳಲ್ಲಿ ಇವತ್ತು ಕುಟುಂಬ ನಡೆಸ್ತಾ ಇರೋರೇ ಹೆಣ್ಮಕ್ಳು. ನೀವು ಸಂಜೆ ಒಂದು 5-6 ಗಂಟೆ ಹಂಗೆ ತುಮಕೂರು ರೋಡು ಅಥವಾ ಮೈಸೂರು ರೋಡು ಹೋಗಿ ನೋಡಿದ್ರೆ ಗಾರ್ಮೆಂಟ್ಸ್ ಹೆಣ್ಮಕ್ಳು ಹೋಗ್ತಾ ಇರ್ತಾರೆ ಸಾಲಲ್ಲಿ. ಅಂದ್ರೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ there is a woman ಅಂತೀವಿ. ಹಾಗಾದ್ರೆ ವಾಟ್ ಈಸ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮೆನ್? ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮೆನ್ there is a vanity bag. ಅಂದ್ರೆ ಅವರಿಂದ ವ್ಯಾನಿಟಿ ಬ್ಯಾಗ್ ಇರುತ್ತೆ, ಅದನ್ನ ತಗ್ಲಾಕೊಂಡು ಇಡೀ ತಮ್ಮ ಕುಟುಂಬವನ್ನ ಸಾಕ್ತಾ ಮಕ್ಕಳನ್ನ ಓದಿಸ್ತಾ ಬಹಳ ದೊಡ್ಡ ತ್ಯಾಗವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳ ತ್ಯಾಗಕ್ಕೆ ಮೊದಲು ಕೊನೆ ಇಲ್ಲ ಅಂತಾನೆ ಹೇಳ್ಬೋದು. ನಿಮಗೆ ಗೊತ್ತಿರಲಿ, ಒಬ್ಬ ತಾಯಿ ಒಂದು ಮಗುವಿನ ಜನ್ಮ ಕೊಟ್ಟಾಗ ಹೆಚ್ಚು ಕಡಿಮೆ ನಮ್ಗೆ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಒಂದು ನಮ್ಮ ದೇಹದಲ್ಲಿರೋ ಮೂಳೆ ಎಲ್ಲ ಒಂದೇ ಸಲ ಮುರಿದ್ರೆ ಯಾವ ನೋವಾಗುತ್ತೋ ಅದರಷ್ಟು 50% ನೋವು, 50ರಷ್ಟು ಹೆಚ್ಚಿನ ನೋವು ಹೆಣ್ಣಿಗಾಗುತ್ತಂತೆ. ಅಂತ ನೋವಲ್ಲೂ ಕೂಡ ನಗ್ನಗ್ತ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ ತಾಯಿ. ಸೊ ಅಲ್ಲಿಂದ ಶುರುವಾಗುತ್ತೆ ತಾಯಿಯ ತ್ಯಾಗ. ಹಾಗಾಗಿ ಇವತ್ತು ಎಲ್ಲಾ ವಿಭಾಗಗಳಲ್ಲೂ ಹೆಣ್ಣು ಮಕ್ಕಳು ಏನ್ ಸಾಧಿಸ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ನಾವು ಗಂಡಸರು ನಿಂತ್ಕೋಬೇಕು. ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಮಾತ್ರ ಪೂರಕವಾಗಿ ಒಬ್ರೊಬ್ರು ಬೆಳೆಯೋದಕ್ಕೆ ಸಾಧ್ಯ. ಅಂದ್ರೆ ಯಾವ ರೀತಿ ಆಲದ ಮರ ಅಂತ ಹೇಳ್ತೀವಲ್ಲ, ಸೊ ಆಲದ ಮರ ಹೇಗೆ ಪೂರಕವಾಗಿ ಬೆಳೀತಾ ಹೋಗುತ್ತೆ ಆ ರೀತಿ ಬೆಳೀತಾ ಹೋಗ್ಬೇಕು. ಸೊ ಇಂಗ್ಲಿಷ್ ನಲ್ಲಿ ಒಂದು ಸೇಯಿಂಗ್ ಇದೆ, ಸೊ ವುಮೆನ್ಸ್ ಆರ್ ಲೈಕ್ ಗ್ರೀನ್ ಟೀ ಪ್ಯಾಕೆಟ್ until you don't put her into hot water you will never realize her potential ಅಂತ. ಅಂದ್ರೆ ಎಷ್ಟೋ ಸಲ ಕಷ್ಟಗಳು ಬಂದಾಗ ಹೆಣ್ಮಕ್ಳು ಅದನ್ನ ಹೋರಾಡೋ ಮುಖಾಂತರ ಸಾಧಿಸ್ತಾರೆ. ಯಾಕಂದ್ರೆ ರಾಣಿ ಅಬ್ಬಕ್ಕ ಅವ್ರು ಇರ್ಬೋದು ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲೂ ಕೂಡ ಹೆಣ್ಮಕ್ಳು ಸಾಧನೆ ಏನು ಅಂತ ತೋರಿಸಿದ್ದಾರೆ. ಹಾಗಾಗಿ ಅವತ್ತಿನಿಂದ ಇವತ್ತವರೆಗೂ ಅವರ ಸಾಧನೆ ಬಹಳ ವಿಶೇಷವಾಗಿ ಮುಂದುವರಿದಿದೆ. ಸೊ ಅವರ ಸಾಧನೆಗೆ ಬಹಳ ಒಂದು ಗರಿಯಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನನಗೆ ಬಹಳ ವಿಶೇಷವಾಗಿ ಇನ್ಸ್ಪೈರ್ ಆಗಿರೋ ನನ್ನ ತಾಯಿ. ಯಾಕೆಂದರೆ ನನ್ನ ತಾಯಿ ಯಾವಾಗಲೂ ನನ್ನ ಬೆನ್ನಿಂದ ನಿಂತವರು. ಹಾಗೂ ಒಂದು ಸಲ ನನ್ನ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಆ ಸಮಯದಲ್ಲಿ ನಂದು ನಾಟಕ ಇರುತ್ತೆ. ಸೊ ಅಮ್ಮಂಗೆ ಬಂದು ಹೇಳ್ತೀನಿ, ಇವತ್ತು ಹೋಗಲ್ಲ, ನಾಟಕ ಕ್ಯಾನ್ಸಲ್ ಮಾಡ್ಕೋತೀನಿ ಅಂತ. ಡಾಕ್ಟರ್ ಹೇಳ್ತಾರೆ ಇವತ್ತಾಗಲ್ಲ, ನಾಳೆ ಆಪರೇಷನ್ ಮಾಡ್ತೀನಿ ಅಂತ. ಅಮ್ಮ ಹೇಳ್ತಾರೆ ಪರವಾಗಿಲ್ಲ, ಒಪ್ಕೊಂಡಿರೋ ಕೆಲಸ ಮುಖ್ಯ, ಆಪರೇಷನ್ ನಾಳೆ ಇದೆ, ಇವತ್ತು ಆರಾಮಾಗಿದ್ದೀನಿ, ನಾಟಕಕ್ಕೆ ಹೋಗ್ಬಾ ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಮಿಟ್ಮೆಂಟ್ ಇದೆಯಲ್ಲ, ಡೆಡಿಕೇಶನ್. ಜಗತ್ತಿನಲ್ಲಿ ಏನಾದ್ರೂ ಬರಲಿ ಆ ಡೆಡಿಕೇಶನ್ ಕಳಿಸ್ಕೊಟ್ಟವಳು ತಾಯಿ. ಹಾಗಾಗಿ ಜಗತ್ತಿನ ಎಲ್ಲ ತಾಯಂದಿರಿಗೆ, ಎಲ್ಲ ಹೆಣ್ಣು ಮಕ್ಕಳಿಗೆ ಇಲ್ಲಿಂದಲೇ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ಹೇಳಿದ್ನಲ್ಲ, ಗಾರ್ಮೆಂಟ್ಸ್ ಹೆಣ್ಮಕ್ಳು ತಮ್ಮ ಕುಟುಂಬವನ್ನು ಸಾಕ್ತಾ ಇದ್ದಾರೆ ಅಂತ. ಆ ಎಲ್ಲ ಹೆಣ್ಣು ಮಕ್ಕಳ ಬದುಕು ಹಸನಾಗ್ಲಿ, ಬೆಳಗಲಿ ಅನ್ನುವ ಆಶಯದೊಂದಿಗೆ ಮಾತು ಮುಗಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದ. ಥ್ಯಾಂಕ್ ಯು.